ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸೇವ್ಲು. ಇವಾಗ ಟೈಮ್ ಬಂದು 9:36 ಆಗಿದೆ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ವಿ, ಯಾಕಂದರೆ ಮನೇಲಿ ತುಂಬ ಕೆಲಸ ಇತ್ತು. ಕೆಲಸನೆಲ್ಲ ಮುಗಿಸ್ಕೊಂಡು ಟಿಫನ್ ಪ್ರಿಪೇರ್ ಮಾಡಿ ಹಾಗೆ ನಾವು ಫ್ರೆಶ್ ಅಪ್ ಕೂಡ ಆಗಿದ್ದೀವಿ. ಮಕ್ಕಳದು ಅಷ್ಟೇ, ಅವರು ಸ್ನಾನ ಮುಗಿಸ್ಕೊಂಡು ರೆಡಿ ಆಗಿದ್ದಾರೆ. ಇವತ್ತು ನನ್ನ ದೊಡ್ಡ ಮಗಳದ್ದು ಎಕ್ಸಾಮ್ ಇಲ್ಲ, ಹಾಗಾಗಿ ಹಾಲಿಡೇಸ್ ಕೊಟ್ಟಿದ್ದಾರೆ ಇವತ್ತು ಮತ್ತು ನಾಳೆ ಅವಳಿಗೆ. ನನ್ನ ಚಿಕ್ಕ ಮಗಳದ್ದು 10 ಗಂಟೆಗೆ ಟ್ಯೂಷನ್ ಹೋಗೋದ್ರಿಂದ ನನ್ನ ದೊಡ್ಡ ಮಗಳು ಅವಳ ಜೊತೆಗೆ ಇವತ್ತು ಟ್ಯೂಷನಿಗೆ ಹೋಗ್ತಾ ಇದ್ದಾಳೆ. ಮುಂಚೆ ಎಲ್ಲ ನಾವು ಸ್ವಲ್ಪ ದೂರ ಹೋಗಬೇಕಾಗಿತ್ತು ಬಿಟ್ಟು ಬರೋದಕ್ಕೆ, ದೂರ ಇತ್ತು ಟ್ಯೂಷನ್ನು. ಇವಾಗ ನಮಗೆ ಹತ್ರನೇ ಆಗಿದೆ, ಹಾಗಾಗಿ ಅವರೇ ಹೋಗಿಬಿಡ್ತಾರೆ. ನಾವೇ ಹೋಗಿ ಬಿಟ್ಟು ಬರಬೇಕು, ಕರ್ಕೊಂಡ್ಬರ್ಬೇಕು ಅನ್ನೋದೇನಿಲ್ಲ. ಅವರೇ ಹೋಗೋದ್ರಿಂದ ಈಗ 10 ಗಂಟೆಗೆ ನಾವೇ ಹೋಗ್ತೀವಿ ಮಮ್ಮಿ ಅಂತ ಹೇಳಿದರು. ಹಾಗಾಗಿ ಬೇಗ ಬೇಗ ಟಿಫನ್ ಮಾಡಿಸಿ ಹಾಗೆ ಅವರಿಗೋಸ್ಕರ ಇವತ್ತು ಹೆಲ್ದಿ ಆಗಿರುವಂಥ ಹುರುಳಿಕಾಳು ನಾನು ರೆಡಿ ಮಾಡಿದ್ದೆ. ಅದನ್ನು ತಿಂದ್ಕೊಂಡ್ರು. ಅದು ಹೇಗೆ ಮಾಡೋದು ಅನ್ನೋದು ನಾನು ವಿಡಿಯೋದೆಲ್ಲ ಹಾಕಿದ್ದೀನಿ. ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ನಾನು ಹೊಸದಾಗಿ ನನ್ನ ವಿಡಿಯೋನ ನೋಡ್ತೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲರೂ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ. ನಾನು ಹೋದರೆ ಎಲ್ಲಿಗೆ ಹೋಗಿದ್ದೀನಿ, ಏನು ತೊಗೊಳ್ತಾ ಇದ್ದೀನಿ, ಏನು ಮಾಡ್ತಿದ್ದೀನಿ ಅನ್ನೋದನ್ನೆಲ್ಲದೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ ಕೇಸ್ ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲ. ಬೆಳಗ್ಗೆ ಎದ್ದಾಗಿಂದ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ನೋಡ್ಕೊಂಬನ್ನಿ. ಹಾಯ್, ಇವಾಗ ನೋಡ್ತಾ ಇರ್ಬೋದು ನಾನು ಹೊಸ್ಲಿಗೆ ಹಾಕಿರುವಂಥ ರಂಗೋಲಿ. ಸ್ವಲ್ಪ ಲೇಟಾಗೆ ನಾನು ವಿಡಿಯೋನ ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಬೇಗನೆ ಎದ್ದು ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೆ. ಹಾಗೆ ಮಕ್ಕಳಿಗೋಸ್ಕರ ಇವತ್ತು ನಾನು ಹೆಲ್ದಿಯಾಗಿರುವಂಥ ಹುರುಳಿಕಾಳು ಉಣ್ಣನ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ 2-3 ದಿನದಿಂದ ನನ್ನ ಮಗಳು ಏನಾದರೂ ಸ್ವೀಟ್ ಮಾಡಮ್ಮ ಅಂತ ತುಂಬಾ ಕೇಳ್ತಾ ಇದ್ಲು. ಸೊ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ನಾವು ಚಿಕ್ಕವರಾಗಿದ್ದಾಗ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಅವರು ಮಾಡಿಕೊಡ್ತಾಯಿದ್ರು ಈ ಥರ ಹುರುಳಿ ಉಣ್ಣನ. ಹಾಗಾಗಿ ನಾನು ನನ್ನ ಮಕ್ಕಳಿಗೆ ಇದನ್ನೇ ಮಾಡಿಕೊಟ್ರೆ ಆಯಿತು, ಒಂದೇ ಥರದ್ಕಿಂತ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು ಕುಕ್ಕರಲ್ಲಿ ಒಂದು 2-3 ಗ್ಲಾಸ್ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಈಗ ನಾರ್ಮಲ್ಲಾಗಿ ಉಣ್ಣನ ಮಾಡ್ಕೋಬೇಕಾದ್ರೆ ಬೇಳೆನ 1 ವಿಜಿಲಿಗೆ ಸಾಕಾಗುತ್ತೆ. ಬಟ್ ಇದು ಗಟ್ಟಿ ಕಾಳು ಇರೋದ್ರಿಂದ ಒಂದು 6-7 ವಿಸಿಲ್ನ ನಾನು ಕೂಗಿಸ್ಕೊಂಡಿದ್ದೀನಿ. ಯಾಕಂದರೆ ನಂದು ಜವಾರಿ ಕಾಳು. ಇವಾಗೆಲ್ಲ ಅಂಗಡೀಲಿ ನಮಗೆ ಫಾರಮ್ ಇದರಲ್ಲಿ ಕಾಳುಗಳು ಸಿಗುತ್ತೆ, ತುಂಬ ಬೇಗನೆ ಬೆಂದೋಗುತ್ತೆ. ಬಟ್ ಇದನ್ನು ನಾವು ಆವಾಗವಾಗ ಮಾಡಿಕೊಡ್ತಾ ಇದ್ದರೆ ಮಕ್ಕಳಿಗೆ ಒಳ್ಳೆಯದು. ಹಾಗಾಗಿ ನಾನಿವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆ ನನ್ನ ಮಗಳು ಹೋಮ್ವರ್ಕ್ನ ಮಾಡ್ಕೊಳ್ತಾ ಇದ್ಲು. ನೋಡ್ತಾ ಇರ್ಬೋದು. ಅವಳನ್ನ ನಾವಿನ್ನೂ ಸ್ಕೂಲಿಗೆ ಹಾಕಿಲ್ಲ, ಅಂದರೆ ಲೆಕ್ಕಕ್ಕೆ ಅವಳು LKG. ಬಟ್ ನಾನು ಸ್ಕೂಲಿಗೆ ಹಾಕಿಲ್ಲ ಅವಳನ್ನ, ಟ್ಯೂಷನಿಗೆ ಮಾತ್ರ ಕಳಿಸ್ತಾ ಇರೋದು. ಯಾಕಂದರೆ ಒಂದು ವರ್ಷ ಅವಳು ಇಲ್ಲೇ ಟ್ಯೂಷನಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ರೆ ಮುಂದೆ ಅವಳಿಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ನನ್ನ ದೊಡ್ಡ ಮಗಳನ್ನೂ ಅಷ್ಟೇ LKGನ ಪ್ಲೇ ಕ್ಲಾಸ್ನ ನಾನು ಟ್ಯೂಷನಲ್ಲೇ ಮುಗಿಸಿರೋದು. ಡೈರೆಕ್ಟ್ UKGಗೆ ನಾನು ಸ್ಕೂಲಿಗೆ ಸೇರಿಸ್ತಾ ಇದ್ದಿದ್ದು. ಇವಳನ್ನೂ ಅಷ್ಟೇ UKGಗೆ ಹಾಕಿದ್ರಾತಂತೇಳಿ ಟ್ಯೂಷನಿಗೆ ಕಳಿಸ್ತಾ ಇದ್ದೆ. ಯಾಕೋ ಮಕ್ಕದ ಮೇಲೆ ಸ್ವಲ್ಪ ಪಿಂಪಲ್ಸು, ಡಾರ್ಕ್ ಸರ್ಕಲ್ ಅಂತ ಅನ್ನಿಸ್ತಾ ಇತ್ತು. ನೋಡೋಣ, ಟೈಮ್ ಸಿಕ್ಕರೆ ಇವತ್ತು ಒಂದು ಪ್ಯಾಕ್ನ ರೆಡಿ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ. ನೋಡ್ತಾ ಇರ್ಬೋದು, ಟೈಮ್ ಬಂದು 8 ಗಂಟೆ. ಸೊ ನಾನು ಇಷ್ಟೊತ್ತಿಗೆ ಆಗಲೇ ಎಲ್ಲ ಕೆಲಸನೂ ಮುಗಿಸ್ಕೊಟ್ಟಿದ್ದೆ. ಈ ಕಡೆ ಮಕ್ಕಳಿಗೋಸ್ಕರ ನಾನು ಉಣ್ಣಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೆ. ಇವತ್ತು ನಮ್ಮ ಮನೇಲಿ ಟಿಫನ್ ಬಂದು ನಿನ್ನೆದೇ ಸ್ವಲ್ಪ ರೈಸ್ ಇತ್ತು. ಸೊ ಅದನ್ನೇ ನಾನು ಫ್ರೈ ರೈಸ್ ಮಾಡ್ಕೊಂಡಿದ್ದೆ. ಅದನ್ನೇನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿಲ್ಲ. ಬಟ್ ಮಕ್ಕಳಿಗೋಸ್ಕರ ಇವತ್ತು ನಾನು ಏನು ಹೇಳಿದೆ, ಉಣ್ಣನ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಅದನ್ನೇ ರೆಡಿ ಮಾಡ್ತಾಯಿದ್ದೆ. ಇವಾಗ ನಾನೇನು ಮೆಜರ್ಮೆಂಟ್ ಲೋಟ ತೊಗೊಂಡಿದ್ನಲ್ಲ, ಅದೇ ಲೋಟದ ಸರಿಸಮನೆ ಬೆಲ್ಲನೂ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಒಣ ಶುಂಠಿ ಮತ್ತು ಸೋಪು, ಏಲಕ್ಕಿ ಕಾಯಿ ಕುಟ್ಟಿರುವಂಥ ಪೌಡ್ರನ್ನೂ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಕಂಪ್ಲೀಟ್ ಆಯಿತು. ನಾನು ಇದನ್ನು ಯಾವುದೇ ರೀತಿ ಹೋಳಿಗೆ ಅಥವಾ ಕರಿಗಡುಬು ಮಾಡ್ತಾ ಇಲ್ಲ. ಸ್ವಲ್ಪ ಇದು ಅಳಕಾದರೂ ನಡೆಯುತ್ತೆ, ಯಾಕಂದರೆ ಮಕ್ಕಳಿಗೆ ಹಾಲಲ್ಲೇ ಕೊಡೋದಲ್ವ. ಹಾಗಾಗಿ ನಾನು ಸ್ವಲ್ಪ ಅಳಕನಾಗೆ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ಕೊತಾ ಇದ್ದೆ. ನೋಡ್ತಾ ಇರ್ಬೋದು, ಇದನ್ನು ಮಕ್ಕಳಿಗೆ ಯಾವ ರೀತಿ ಕೊಡೋದು ಅಂತ ಹೇಳಿದ್ರೆ, ಒಂದು ಬೌಲಲ್ಲಿ ನಾವೇನು ಉಣ್ಣನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಅದಕ್ಕೆ ತುಪ್ಪ ಮತ್ತು ಬಿಸಿ ಹಾಲನ್ನ ಮಕ್ಕಳಿಗೆ ಹಾಕಿಕೊಟ್ರೆ ಟೇಸ್ಟು ಸೂಪರಾಗಿರುತ್ತೆ. ಒಂದು ಸಲ ಎಲ್ಲರೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾರ್ಮಲಾಗಿ ಎಲ್ಲ ಥರ ಸ್ವೀಟ್ ತಿಂದಿರ್ತೀವಿ, ಈ ಥರ ಡಿಫ್ರೆಂಟಾಗಿರೋ ಸ್ವೀಟ್ನ ತಿಂತಿರಬೇಕು, ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಈ ಕಡೆ ನಾನು ಮಧ್ಯಾಹ್ನಕ್ಕೋಸ್ಕರ ಸ್ವಲ್ಪ ಮಶ್ರೂಮ್ನ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ
ಚಪಾತಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಶ್ರೂಮ್ಗೆ ಯಾವುದೇ ರೀತಿ ಮಸಾಲಾನ ಹಾಕಿ ಮಾಡೋದಿಲ್ಲ. ಸಿಂಪಲ್ಲಾಗಿ ಪ್ಲೇನಾಗಿ ಮಶ್ರೂಮ್ನ ಮಾಡ್ಕೊಂಡ್ರಾಯ್ತು. ಯಾಕಂದರೆ ಬಿಸಿಲು ಬೇರೆ ಇದೆ, ಮಸಾಲ ಎಲ್ಲ ಬೇಡ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಆವಾಗವಾಗ ಮಶ್ರೂಮ್ಗಳ್ನ ನಾವು ತಿಂತಿರಬೇಕು. ನಮ್ಮ ಮನೇಲೂ ಅಷ್ಟೇ ಮಶ್ರೂಮ್ನ ಆವಾಗವಾಗ ತರ್ತಿರ್ತಾರೆ. ನನ್ನ ದೊಡ್ಡ ಮಗಳಿಗಂತೂ ತುಂಬಾ ಇಷ್ಟ ಇದು. ನನಗೂ ಅಷ್ಟೊಂದು ವೆರೈಟೀಸ್ ಬರಲ್ಲ ಇದರಲ್ಲಿ. ಕೆಲವು ಜನ ತುಂಬ ವೆರೈಟೀಸ್ ಮಾಡ್ತಾರೆ ಮಶ್ರೂಮಲ್ಲಿ. ನಾನು ಇವಾಗ ಅಷ್ಟೊಂದೇನು ಬರಲ್ಲ ನನಗೆ. ಸೊ ಸಿಂಪಲ್ಲಾಗಿ ಮಾಡ್ತೀನಿ, ಕೆಲವೊಂದು ಸಲ ಮಸಾಲ ಹಾಕಿ ಮಾಡ್ತೀನಿ ಅಷ್ಟೇ. ನಿಮಗೂ ಯಾರಿಗೆಲ್ಲ ಮಶ್ರೂಮ್ ಮಾಡೋಕ್ಕೆ ಬರೋದಿಲ್ವೋ, ಸೊ ಈ ಥರ ಮಶ್ರೂಮ್ನ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ಟೇಸ್ಟು ಮಾತ್ರ. ಟ್ರೈ ಮಾಡಿ ಒಂದು ಸಲ ಅಂತಲೇ ಹೇಳ್ತೀನಿ. ಹಾಗೆ ಇವಾಗ ನಾನು ಮಶ್ರೂಮ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ನಮ್ಮ ಆಂಟಿಯವರಿಂದ ಕಲ್ತಿರೋದು. ಅವರು ತುಂಬ ವೆರೈಟೀಸ್ ಅಡುಗೆಗಳನ್ನೆಲ್ಲ ಮಾಡ್ತಾರೆ, ಅದರಲ್ಲೂ ತುಂಬ ಫಾಸ್ಟಾಗಿ. ಹಾಗಾಗಿ ನಾನು ಇದನ್ನು ಅವ್ರ ಹತ್ರನೇ ಕಲ್ತಿರೋದು. ಈ ಕಡೆ ಮಕ್ಕಳೆಲ್ಲ ನಾಳೆ ಹೋಳಿ ಹಬ್ಬ ಅಲ್ವಾ, ಹಾಗಾಗಿ ಬಣ್ಣಗಳು ತಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಅವ್ರ ಅಪ್ಪನ ಕರ್ಕೊಂಡೋಗಿ ಶಾಪಿಂಗ್ನ ಮಾಡ್ಕೊಂಬಂದಿದ್ರು. ಈಗಿನ ಮಕ್ಕಳು ತುಂಬಾ ಫಾಸ್ಟ್ ಅಲ್ವಾ, ದೊಡ್ಡವರೇ ತಂದು ಕೊಡಬೇಕು ಅಂತ ಏನಿಲ್ಲ. ತಮಗೆ ಏನು ಬೇಕೋ ಅದನ್ನು ಅವರು ಹೇಳಿ ತರಿಸ್ಕೊಂಡ್ಬಿಡ್ತಾರೆ ಅಥವಾ ಕರ್ಕೊಂಡೋಗಿ ತೊಗೊಂಡು ಬರ್ತಾರೆ. ಹಾಗೆ ನನ್ನಿಬ್ಬರು ಮಕ್ಕಳು ನಾಳೆಗೆ ಏನು ಬೇಕೋ ತಮಗೆ ಅದನ್ನೆಲ್ಲ ತೊಗೊಂಬಂದಿದ್ರು. ನಾವು ನೈಟ್ ಊಟನೆಲ್ಲ ಮುಗಿಸ್ಕೊಂಡು ಹಾಗೆ ಈ ಕಡೆ ನಾನು ನಾಳೆ ಬೆಳಗ್ಗೆ ಏನೆಲ್ಲ ಕೆಲಸಗಳು ಪೆಂಡಿಂಗ್ ಇರಬಾರ್ದು ಅಂದ್ಕೊಂಡು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೆ. ಗ್ಯಾಸ್ ಕಟ್ಟೆ ಒರೆಸ್ಕೊಳ್ಳೋದಾಗಿರ್ಬೋದು, ಪಾತ್ರೆ ತೊಳ್ಕೊಳ್ಳೋದು, ಕಸ ಗುಡಿಸ್ಕೊಂಡು, ಬಂಡೆ ಒರೆಸ್ಕೊಂಡು ಎಲ್ಲ ಕ್ಲೀನ್ ಆಗಿಬಿಟ್ರೆ ಬೆಳಗ್ಗೆಗೆ ತೊಂದರೆ ಇರೋದಿಲ್ಲ. ಹಾಗೆ ನಮ್ಮ ಮನೆ ಹತ್ರ ಕೊತ್ತಂಬರಿ ಸೊಪ್ಪು ಕೂಡ ಬಂದಿತ್ತು, ಎಲ್ಲದನ್ನು ಕ್ಲೀನ್ ಮಾಡಿ ಹಾಕೊಂಡಿದ್ವಿ. ಇದನ್ನು ಬೆಳಗ್ಗೆ ಎದ್ದು ತುಂಬಿ ಮಾರ್ಕೆಟಿಗೆ ಕಳಿಸ್ಬೇಕು. ಹಾಗೆ ಇದು ನೆಕ್ಸ್ಟ್ ದಿನದ ವ್ಲಾಗು. ನೈಟ್ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನೆಕ್ಸ್ಟ್ ದಿನದ ವ್ಲಾಗ್ ಇದು. ಮಕ್ಕಳು ಹೋಲಿ ಅಲ್ವಾ, ಎಲ್ಲ ಮಕ್ಕಳು ಆಡ್ತಾ ಇದ್ದಾರೆ ಅಂಥೇಳಿ ಈ ಮಕ್ಕಳು ಕೂಡ ಸಮೇತ ಹೋದರು. ನಿನ್ನೆ ಏನೇನು ಶಾಪಿಂಗ್ ಮಾಡ್ಕೊಂಬಂದಿದ್ರು ಸೊ ಅದನ್ನೆಲ್ಲದನ್ನು ನೀಟಾಗಿ ಬಳಸ್ಕೊಂಡು ಆಟ ಆಡ್ತಾಯಿದ್ರು. ತುಂಬಾ ಖುಷಿಪಟ್ಟರು. ಯಾಕಂದರೆ ನಾನು ಇಷ್ಟು ವರ್ಷ ಅವ್ರನ್ನ ಬಿಟ್ಟಿರಲಿಲ್ಲ ಬಣ್ಣ ಆಡಲಿಕ್ಕೆ. ಸ್ಕಿನ್ನು ಪ್ರಾಬ್ಲಮ್ಮು, ನನ್ನ ದೊಡ್ಡ ಮಗಳಿಗೆ ಸೆನ್ಸಿಟಿವ್ ಸ್ಕಿನ್ ಇದೆ ಒಂದು ಸ್ವಲ್ಪ. ಹಾಗಾಗಿ ನಾನು ಅವಳನ್ನ ಜಾಸ್ತಿ ಈ ಥರ ಕಲರ್ಸು, ಆಮೇಲೆ ಬಿಸಿಲಲ್ಲಿ ಹೋಗೋದು, ಅವಳಿಗೆ ಫುಲ್ ಪ್ಯಾಂಟೇ ನಾನು ಹಾಕೋದು, ಶಾರ್ಟ್ಸ್ ಎಲ್ಲ ಈ ಥರ ಹಾಕೋಂಗಿಲ್ಲ. ಹಾಗಾಗಿ ಬೇಡ ಬೇಡ ಅಂತೇಳಿ ಇಗ್ನೋರ್ ಮಾಡ್ತಿದ್ದೆ. ಬಟ್ ಈ ಸಲ ಮಮ್ಮಿ ಪ್ಲೀಸ್ ಇದು ಒಂದು ಸಲ ಹೋಗ್ತೀನಿ ಮಮ್ಮಿ, ಎಲ್ಲರೂ ಆಡ್ತಾ ಇದ್ದಾರೆ ಅಂಥೇಳಿ ನಿನ್ನೆಯಿಂದನೇ ಅವಳನ್ನ ನೀವು ಕಲೆ ಬಿದ್ದು ಅವಳಪ್ಪನ ಕರ್ಕೊಂಡೋಗಿ ಅವನ್ನೆಲ್ಲ ತೊಗೊಂಬಂದಿದ್ಲು. ಹಾಗಾಗಿ ಆಡಲಿ ಅಂತ ಸುಮ್ಮನೆ ಅದೇ. ಟೈಮ್ ನೋಡ್ತಿರ್ಬೋದು 9:02 ಗಂಟೆ ಆಗಿದೆ. ಆಲ್ರೆಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಆಗಿತ್ತು. ಹಾಗೆ ನಾನು ಇವತ್ತು ಟಿಫನ್ ಏನೂ ಬೇಡ, ಎಲ್ರಿಗೂ ಗಂಜಿನೇ ಮಾಡ್ಕೊಳ್ಳೋಣ ಅಂಥೇಳಿ ಗಂಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು, ನಮ್ಮ ಅಜ್ಜಿ ಮತ್ತು ನನ್ನಿಬ್ಬರು ಮಕ್ಕಳಿಗೆ ಸೇರಿ 4 ಗ್ಲಾಸು ಗಂಜಿನ ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಪಾತ್ರೆಗೆ ನಾನು 3 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ. ಕೈ ತೋರಿಸ್ತಿದ್ದೀನಿ. ಮಕ್ಕಳಿಗೋಸ್ಕರ ಬಣ್ಣ ಕಲಿಸಿದ್ದೆ. ಬಣ್ಣ ಎಷ್ಟೊಂದು ಕಲರ್ ಇದೆ ಅಂದರೆ ನಾನು ಒಂದು 5-6 ಸಲ ಸೋಪ್ ಹಾಕಿ ಕೈ ತೊಳ್ಕೊಂಡ್ರೂ ಹೋಗಲೇ ಇಲ್ಲ. ಲಾಸ್ಟಿಗೆ ಸಾಕಾಗಿ ಅದೇ ಹೋಗುತ್ತೆ ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ. ಹಾಗೆ ಈ ಕಡೆ ನಾನು 3 ಗ್ಲಾಸು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೆ. 1 ಗ್ಲಾಸ್ ನೀರನ್ನ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು 1 ಗ್ಲಾಸಿಗೆ 1 ಸ್ಪೂನು ನಾನು ಆ ಪೌಡ್ರನ್ನ ಹಾಕ್ಕೊಳ್ತೀನಿ. ಹಾಗಾಗಿ 4 ಗ್ಲಾಸ್ ನೀರಿಗೆ 4 ಸ್ಪೂನು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲೂ ಗಂಟಾಗದೇ ಇರೋ ರೀತಿಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಡೈರೆಕ್ಟು ನೀರಿಗೆ ಹಾಕಿದರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟಾಗಿ ಒಂದರಲ್ಲಿ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ತೀನಿ. ಇದೇನು ಪೌಡ್ರ್ ಇದೆಯಲ್ಲ, ಇದು ನಾನು ಸಪ್ರೇಟಾಗಿ ಮಾಡ್ಕೊಂಡಿರೋಂಥದ್ದು. ಅಂದರೆ ಸ್ವಲ್ಪ ಬಾದಾಮಿ, ಆಮೇಲೆ ಏಲಕ್ಕಿನ, ಹಾಗೆ ಕಾರ್ಬಲ್ ಕಡಲೆ, ಈ ಥರ ಡ್ರೈ ಫ್ರೂಟ್ಸ್ಗಳು ಮತ್ತು ಅವನ್ನೆಲ್ಲ ಸೇರಿಸಿ ಸ್ವಲ್ಪ ನೆನೆಸಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥ ಪೌಡ್ರು ಅದು. ಲಾಸ್ಟಲ್ಲಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಟೇಸ್ಟು. ಹಾಗಾಗಿ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅದನ್ನು. ಇದನ್ನು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಎಲ್ಲೂ ನಾವು ಗಂಟು ಆಗದೇ ಇರೋ ರೀತಿಲಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಸ್ವಲ್ಪ ಹೊತ್ತು ಒಂದು ಕುದಿ ಬಂತು ಅಂದರೆ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಮೆಲ್ಟ್ ಆಗಿಬಿಟ್ಟಿರ್ತದಲ್ಲ ಎಲ್ಲ ನೀಟಾಗಿ. ಹಾಗಾಗಿ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಹಾಗೆ ಇವತ್ತು ನಾನು 2 ಥರಲ್ಲಿ ಅಂದರೆ ಒಂದು ಸ್ವೀಟು ಮತ್ತು ಹಾಗೆ ಮಜ್ಜಿಗೆನ ಹಾಕ್ಕೊಂಡು ಕುಡಿದ್ರಾಯ್ತು ಅಂತ ಮಾಡ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಮೊಸರು, ನೀರು, ಹಾಗೆ ಉಪ್ಪು ಹಾಕ್ಕೊಂಡು ಮಜ್ಜಿಗೆನ ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತಿದ್ದೀನಿ.
ಅಂದರೆ ಇದನ್ನು ಎರಡು ರೀತಿಲೂ ನಾವು ಕುಡಿಬೋದು. ಸ್ವೀಟ್ ಬೇಕಂದವರು ಬೆಲ್ಲನ ಹಾಕ್ಕೊಂಡು ಕುಡಿಯೋದು. ಸ್ವೀಟ್ ಬೇಡ ಅಂತ ಹೇಳೋರು ಈ ಥರ ಸಪ್ರೇಟಾಗಿ ಮಜ್ಜಿಗೆನ ಮಾಡ್ಕೊಂಬಿಟ್ಟು ಮಜ್ಜಿಗೆನ ಅದಕ್ಕೆ ಹಾಕ್ಕೊಂಡು ಕುಡಿಯೋದು. ಅದು ಕೂಡ ಬಾಡಿಗೆ ತಂಪು ಚೆನ್ನಾಗಿರುತ್ತೆ. ಸ್ವೀಟ್ ಬೇಕು ಅಂದ್ರೆ ನಾವು ಈ ಥರ ನಾನು ಎಷ್ಟು ಬೇಕಷ್ಟು ಸಪ್ರೇಟಾಗಿ ತಕ್ಕೊಂಡೆ ಮಜ್ಜಿಗೆಗೋಸ್ಕರ. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ಗೆ ಎಷ್ಟು ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಆಯಿತು. ಏನು ಹೇಳ್ತೀವಿ, ಹೆಲ್ದಿ ಆಗಿರುವಂಥ ಡ್ರಿಂಕು ರೆಡಿ ಆಗುತ್ತೆ. ಇದು ಎಲ್ಲ ಕಾಳು ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಘಮನೂ ಅಷ್ಟೇ ಒಳ್ಳೆ ಘಮ ಇರುತ್ತೆ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲೋ ಆ ವಿಡಿಯೋನ ಒಂದ್ಸಲ ನೋಡ್ಕೊಂಬನ್ನಿ. ಹಾಗೆ ನಿಮ್ಮ ಮನೇಲೂ ನೀವು ಟ್ರೈ ಮಾಡಿ. ಮಕ್ಕಳಿಗೆ ಅಥವಾ ನಿಮಗೆ ಒಳ್ಳೆ ಒಂದು ಹೆಲ್ದಿ ಡ್ರಿಂಕ್ನ ರೆಡಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಇದನ್ನು ಒಂದು ಸ್ವಲ್ಪ ಕುಡಿದ್ರೆ ಸಾಕು. ನೀವು 1 ಗ್ಲಾಸ್ ಅಂತಲ್ಲ, ಅರ್ಧ ಗ್ಲಾಸ್ ಕುಡಿದ್ರೆ ಸಾಕು, ಹೊಟ್ಟೆ ಫುಲ್ಲು ಅಂತ ಅನಿಸುತ್ತೆ. ಟಿಫನ್ ಅವಶ್ಯಕತೆಯೇ ಇರೋದಿಲ್ಲ. ಹಾಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.